ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚಂದ್ರಕಲಾ ಚಂದು ಕನ್ನಡ ಲಾಗ್ಸ್ಗೆ ವೆಲ್ಕಮ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಹೊಲಿಗೆ ಮಿಷಿನ್ಗೆ ಯಾವ ರೀತಿ ಸೂಜಿ ಹಾಕೋದು, ಹಾಗೆ ದಾರ ಯಾವ ರೀತಿ ಸುತ್ಕೋಬೇಕು, ಬಾಬಿನ್ಗೆ ಯಾವ ರೀತಿ ದಾರ ಸುತ್ಕೋಬೇಕು, ಮತ್ತು ಬಾಬಿನ್ಗೆ ದಾರ ಸುತ್ಕೊಳ್ಳೋದು ಒಂದು 3 ಮೆಥಡ್ ಇದೆ. ಆ 3 ಮೆಥಡು ನಾನು ತೋರಿಸ್ತೀನಿ. ಹಾಗೆ ದಾರನ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ನಾವು ಸೂಜಿಗೆ ಏರಿಸೋದು ಮಿಷಿನಲ್ಲಿ ಅಂತ ಕೂಡ ತೋರಿಸ್ತೀನಿ. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರ್ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರೆ ನಾನು ನಿಮಗೆ ಸಾಧ್ಯವಾದಷ್ಟು ಆ ವೀಡಿಯೋಸ್ನೆಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕೊನೆ ತನಕ ಈ ವಿಡಿಯೋ ನೋಡಿ, ಹಾಗೆ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಫ್ರೆಂಡ್ಸ್, ನಾನೀಗ ಮಿಷಿನ್ನ ಸೂಜಿ ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನೊಂದು ಸೂಜಿನ ಅದಕ್ಕೆ ಫಿಕ್ಸ್ ಮಾಡಿದ್ದೀನಿ. ಈಗ ನಾನು ತೋರಿಸ್ತಾ ಇದ್ದೀನಲ್ವ, ನಟ್ ಇದೆಯಲ್ಲ, ಆ ನಟ್ನ ನಾವು ಒಂದು ಸ್ಕ್ರೂ ಡ್ರೈವರ್ ಬರುತ್ತಲ್ಲ ಆ ಥರದ್ದು, ಈ ಬಾಬಿನ್ಗೆ ದಾರ ಸುತ್ಕೊಳ್ಳೋದಕ್ಕೆ ಒಂದು ಬರುತ್ತೆ ಈ ಥರ, ಅದನ್ನು ತೊಗೊಂಡು ಆ ನಟ್ನ ಲೂಸ್ ಮಾಡಬೇಕು. ಲೂಸ್ ಮಾಡಿದಾಗ ಅದು ಸೂಜಿ ಅದು ಲೂಸ್ ಆಗುತ್ತೆ, ಆವಾಗ ಸೂಜಿ ಕೆಳಗಡೆ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಸ್ವಲ್ಪ ಲೂಸ್ ಮಾಡ್ತಲೇ ಸೂಜಿ ಕೆಳಗಡೆ ಬಿತ್ತು. ಈಗ ನಾನು ಆಲ್ರೆಡಿ ಫಿಕ್ಸ್ ಮಾಡಿದ್ನಲ್ವ ಸೂಜಿ, ಅದನ್ನೇ ಮತ್ತೆ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಈಗ ಸೂಜಿ ನಂಬರ್ ತೋರಿಸ್ತಾ ಇದ್ದೀನಿ. ನಂದು ಉಷಾ ಕ್ವಿಕ್ ಸ್ಟಿಚ್ ಮಿಷಿನ್ ಅಂತ. ಇದಕ್ಕೆ ಯಾವ ನಂಬರ್ ಸೂಜಿ ಬೇಕು ಅಂದರೆ 16 × 231 ಅಂತ ಅದರಲ್ಲಿ ನಂಬರ್ ಇದೆ. ಹಾಗೆ ಒಂದು ಸೂಜಿ ತೊಗೊಂಡು ನೋಡಿಸ್ತಾ ಇದ್ದೀನಿ ನಾವು. ಇದಕ್ಕೆ ಏನು ಅಂದರೆ ರೌಂಡ್ ಸೂಜಿ ಇದಕ್ಕೆ ಮ್ಯಾಚ್ ಆಗೋದು. ಇದು ಚಪ್ಪಟೆ ಕೆಳಗಡೆ ಭಾಗದಲ್ಲಿ ಚಪ್ಪಟೆ ಇರುತ್ತೆ ಒಂದು ಸೈಡು. ಈ ಮಿಷಿನ್ನು ಸ್ವಲ್ಪ ದೊಡ್ಡ ಮಿಷಿನ್ ಇದ್ದು, ಅದರಿಂದ ಇದಕ್ಕೆ ರೌಂಡ್ ಸೂಜಿ ಇದಕ್ಕೆ ಫಿಕ್ಸ್ ಆಗೋದು. ಚಪ್ಪಟೆ ಸೂಜಿ ಹಾಕಿದರೆ ಅದು ಸ್ಟಿಚ್ ಬರೋಲ್ಲ, ಹಾಗಾಗಿ ರೌಂಡ್ ಸೂಜಿನ ನಾವು ಇದಕ್ಕೆ ಫಿಕ್ಸ್ ಮಾಡಬೇಕು. ಈಗ ನೋಡಿ, ಸ್ವಲ್ಪ ಸ್ಕ್ರೂನ ಲೂಸ್ ಮಾಡ್ಕೊಳ್ಳಿ. ಲೂಸ್ ಮಾಡಿಕೊಂಡು ನಾವು ಚಪ್ಪಟೆ ಆಗಿರುತ್ತಲ್ಲ ಆ ಭಾಗನ ನಮಗೆ ರೈಟ್ ಸೈಡ್ಗೆ ಬರಬೇಕು. ಕೆಳಗಡೆ ಇರುತ್ತೆ ಅದು ಚಪ್ಪಟೆ, ಸ್ವಲ್ಪ ಚಪ್ಪಟೆ ಭಾಗ ಇರುತ್ತೆ, ಅದು ನಮಗೆ ರೈಟ್ ಸೈಡಿಗೆ ಬರಬೇಕು. ನಾವು ಕೂತಿರ್ತೀವಲ್ಲ, ನಮಗೆ ರೈಟ್ ಸೈಡಿಗೆ ಬರಬೇಕು. ಆ ರೀತಿ ಸ್ಟ್ರೈಟ್ ನೋಡಿ ನೀಟಾಗಿ ಸೂಜಿನ ನಾವು ಫಿಕ್ಸ್ ಮಾಡ್ಕೋಬೇಕು. ಸೆಂಟ್ರಿಗೆ ಸೂಜಿ ಬರಬೇಕು. ಹಾಗೆ ಹೋಲು ನಮಗೆ ನೀಟಾಗಿ ನೋಡಬೇಕು. ನಾವು ಸೈಡಿಂದ ನೋಡಿದರೆ ನಮಗೆ ಹೋಲ್ ನೀಟಾಗಿ ಕಾಣಬೇಕು. ಆ ರೀತಿ ನಾವು ಟೈಟಾಗೆ ಫಿಕ್ಸ್ ಮಾಡಬೇಕು. ಮತ್ತು ಮೇಲೆ ಒಂದು ಪಾಯಿಂಟ್ ಇರುತ್ತೆ, ಆ ಪಾಯಿಂಟ್ಗೆ ಸೂಜಿ ಮೇಲ್ಭಾಗ ಹೋಗಿ ಕುತ್ಕೋಬೇಕು. ಆ ರೀತಿ ನಾವು ಕುಂಡ್ರಿಸ್ಬಿಟ್ಟು ಸೂಜಿನ ನೋಡಿ, ನಾನು ಸೈಡಿಂದ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಹೋಲ್ ಹೇಗೆ ನೀಟಾಗಿ ಕಾಣ್ತಾ ಇದೆ. ಹಾಗೆ ನಮಗೆ ಆ ಹೋಲು ಸೈಡಿಂದ ನೋಡಿದಾಗ ನೀಟಾಗಿ ಕಾಣಬೇಕು. ಹಾಗೆ 1-2 ಸರಿ ವೀಲ್ ಹತ್ರ ಹೀಗೆ ರನ್ ಮಾಡಿ, ಆಗ ಸೂಜಿ ಏನಾದರೂ ಸೈಡ್ಗೆ ತಗಲುತ್ತಾ ಇದೆ, ಇಲ್ಲ ಕರೆಕ್ಟಾಗಿ ಸೂಜಿ ಆ ಹೋಲ್ ಒಳಗಡೆ ಹೋಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ನಾವು ಸೂಜಿ ಫಿಕ್ಸ್ ಮಾಡಿಬಿಟ್ಟು ಒಂದೇ ಸರಿ ರನ್ ಮಾಡಬಾರ್ದು. ಏಕೆಂದರೆ ನಾವು ನೀಟಾಗಿ ಸೂಜಿನ ಫಿಕ್ಸ್ ಮಾಡಿಲ್ಲದೆ ಇದ್ದರೆ ಅದು ಏನಾಗುತ್ತೆ ಅಂದರೆ ಸೂಜಿ ಕಟ್ಟಾಗಿಬಿಡುತ್ತೆ, ಹೆಗ್ರುತ್ತೆ. ಸೂಜಿ ಕಟ್ಟಾಗಿ ಆಗ ಕಣ್ಣಿಗೆಲ್ಲ ಬೀಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀಟಾಗಿ ವೀಲ್ನ ನಿಧಾನಕ್ಕೆ ಹಿಂಗೆ ತಿರುಗಿಸ್ಬಿಟ್ಟು ನೋಡಬೇಕು. ಈಗ ನೀಟಾಗಿ ಫಿಕ್ಸ್ ಆಗಿದೆ ಸೂಜಿ. ಇಷ್ಟೇ ಫ್ರೆಂಡ್ಸ್, ತುಂಬ ಸಿಂಪಲ್ಲು. ಈಗ ನೆಕ್ಸ್ಟು ಬಾಬಿನ್ಗೆ ಯಾವ ರೀತಿ ದಾರ ಸುತ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಒಂದು ದಾರ ತೊಗೋಬೇಕು, ಹಾಗೆ ಒಂದು ಬಾಬಿನ್ ತೊಗೊಂಡು ಫಸ್ಟ್ಗೆ ನಾವು ಒಂದು 3 ಸುತ್ತು ಕೈಯಲ್ಲಿ ನೀಟಾಗೆ ದಾರನ ಸುತ್ತಬಿಟ್ಟು ಅದು ಇವಾಗ ಒಂದು ತೋರಿಸ್ತಾ ಇದ್ದೀನಿ ನೋಡಿ, ಅದು ಬಾಬಿನ್ಗೆ ದಾರ ಸುತ್ತಕ್ಕೆ ಅಂತಲೇ ಅಂಗಡಿಲೆಲ್ಲ ಕೇಳಿದರೆ ನಮಗೆ ಸಿಗುತ್ತೆ. ಆ ಥರ ತೊಗೊಂಡು ಬಾಬಿನ್ಗೆ ಒಂದು 3 ಸುತ್ತು ದಾರ ಸುತ್ತಬಿಟ್ಟು ಟೈಟಾಗಿ ಸ್ವಲ್ಪ ಸುತ್ತಬಿಟ್ಟು ನಾವು ಅದಕ್ಕೆ ಅದು ದಾರ ಸುತ್ಕೊಳ್ಳೋದು ಇದೆಯಲ್ಲ, ಅದಕ್ಕೆ ನಾವು ಈ ಥರ ಸಿಗಿಸ್ಬಿಟ್ಟು ಆ ಥರ ವೀಲ್ಗೆ ನಾವು ಮಧ್ಯ ಅಂದರೆ ಏನಾಗುತ್ತೆ ಅಂದರೆ, ನಾವು ಬಾಬಿನಲ್ಲೇ ಸ್ಟ್ರೈಟ್ ಒಂದು ಏನು ಕ್ರೋಶ ಕಡ್ಡಿ ಅಥವಾ ಒಂದು ಸೂಜಿ ಆ ಥರದ್ದು ಇಟ್ಬಿಟ್ಟು ನಾವು ಸುತ್ಬೋದು. ಆದರೆ ಏನಾಗುತ್ತೆ ಅಂದರೆ ಆ ವೀಲ್ ಇದೆಯಲ್ಲ ಮಿಷಿನ್ದು, ಆ ವೀಲ್ಗೆ ಸ್ಕ್ರ್ಯಾಚ್ ಆಗುತ್ತೆ. ಆದ್ದರಿಂದ ಆ ವೀಲ್ ಸ್ಕ್ರ್ಯಾಚ್ ಆಗಿ ಬೇಗ ಹಾಳಾಗಬಾರ್ದು
ಅನ್ನೋ ಕಾರಣಕ್ಕೋಸ್ಕರ ಈಗ ಈ ಥರ ಸಿಗುತ್ತೆ ಅಂಗಡಿಲೆಲ್ಲ. ನಾವು ತೊಗೊಬಿಟ್ಟು ಈ ರೀತಿ ನಾವು ಅದನ್ನು ಬಾಬಿನ್ಗೆ ಒಂದು 3 ಸುತ್ತು ದಾರ ಸುತ್ತಬಿಟ್ಟು ಅದಕ್ಕೆ ಸ್ಕ್ರೂ ಏನು ಇದೆಯಲ್ಲ ಆ ಸ್ಕ್ರೂಗೆ ಟೈಟಾಗಿ ನಿಮಗೆ ನೂಕಬೇಕು. ಅದು ಮಧ್ಯಭಾಗ ನಿಮಗೆ ಕಾಣ್ತಾ ಇದೆ ನಾನು ಎಲ್ಲಿ ಹಿಡಿತಾ ಇದ್ದೀನಿ ಅಂತ. ಅದನ್ನು ಅಲ್ಲಿ ವೀಲ್ಗಲ್ಲಿ ಇಟ್ಬಿಟ್ರೆ ಅದು ವೀಲು ರನ್ ಆದಾಗ ಅದನ್ನು ಮೂವ್ ಆಗ್ತಾ ಇರುತ್ತೆ. ಹಾಗೆ ಬಾಬಿನು ಟೈಟಾಗಿ ಹಿಂಗೆ ಇಟ್ಟಿರ್ತೀವಲ್ಲ ಅದು ಮೂವ್ ಆಗ್ತಾ ಇರುತ್ತೆ. ಹಾಗೆ ಬಾಬಿನ್ಗೆ ನೀಟಾಗಿ ದಾರ ಸುತ್ತಕೊಳ್ಳುತ್ತೆ. ಅದು ಏನಾಗಿದೆ ಅಂದರೆ ನಾನು ದಾರ ಸುತ್ತುತ್ತಾ ಇರೋದು ಆಗ್ಲಾಗಲೇ ಎಗರುತ್ತಾ ಇದೆ. ಅದು ಯಾಕೆ ಅಂದರೆ ನಂದು ದಾರ ಸುತ್ಕೊಳ್ಳೋಕೆ ಏನು ಒಂದು ಸ್ಕ್ರೂ ಇದಿದೆ ಅದು ಹಾಳಾಗಿದೆ. ಅದರಿಂದ ಸ್ವಲ್ಪ ಲೂಸ್ ಆಗಿರೋದ್ರಿಂದ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಹಾಗೆ ನೆಕ್ಸ್ಟ್ ಇನ್ನೊಂದು ರೀತಿ ಫಸ್ಟ್ ಟಿಪ್ ಆ ಟೈಪ್ಸ್, ಇದು ಸೆಕೆಂಡ್ ಹೇಗೆ ಅಂದರೆ ಒಂದು ಕ್ರೋಶ ಕಡ್ಡಿ ತೊಗೊಳ್ಳೋದು. ಕ್ರೋಶ ಕಡ್ಡಿ ತೊಗೊಂಡು ಆ ವೀಲ್ಗೆ ಆ ಥರ ಇಟ್ಬಿಟ್ಟು ಒಂದು ಸ್ವಲ್ಪ ಟೈಟಾಗಿ ಬಾಬಿನ್ಗೆ ದಾರ ಫಸ್ಟೇ ಸುತ್ತಿರ್ತೀವಲ್ಲ ಹಾಗೆ ಇಟ್ಕೊಂಡು ನಾವು ಮಿಷಿನ್ನು ರನ್ ಮಾಡಿದ್ರೆ ಸಾಕು. ವೀಲು ರನ್ ಆಗ್ತಾ ಇರುತ್ತಲ್ಲ ಹಾಗೆ ಬಾಬಿನ್ ತಿರುಗ್ತಾ ಇದೆ, ಬಟ್ ಅದು ಕಾಣ್ತಾ ಇಲ್ಲ, ಫಾಸ್ಟಾಗಿ ತಿರುಗುತ್ತಲ್ಲ ಅದರಿಂದ. ಹಂಗೆ ಎರಡನೇ ರೀತಿ ಹಾಗೆ ಮೂರನೇ ರೀತಿ ಯಾವ ರೀತಿ ಅಂದರೆ ನಾವು ಬಾಬಿನ್ಗೆ ಕೈಯಲ್ಲೇ ದಾರನ ಸುತ್ತೋದು. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಥರ್ಡ್ ಸ್ಟೆಪ್ ಹೇಗೆ ಅಂತ. ಹಾಗೆ ಟೈಟಾಗಿ, ಬಟ್ ಇದು ಅಷ್ಟು ಸೇಫ್ ಅಲ್ಲ, ಯಾಕೆಂದರೆ ಕೈಯಲ್ಲಿ ನಾವು ಸುತ್ತಿದಾಗ ಟೈಟು ಬರಲ್ಲ ಹಾಗೆ ಕ್ಲಿಯರಾಗೂ ಬರಲ್ಲ. ಆದ್ದರಿಂದ ನಾವು ಬಾಬಿನ್ಗೆ ಏನು ಅಂದರೆ ವೀಲ್ ಮುಖಾಂತರನೇ ಸುತ್ತೋದು ಬೆಟರು. ಮತ್ತು ಇನ್ನೊಂದು ಮಿಷಿನಲ್ಲೇ ಒಂದು ಪಾರ್ಟ್ಸ್ ಬರುತ್ತೆ ದಾರ ಸುತ್ಕೊಳ್ಳೋದಕ್ಕೆ ಅಂತಲೇ. ನನ್ನದ್ರಲ್ಲೂ ಕಾಣ್ತಾ ಇದೆ ಕೆಳಗಡೆ ಅಲ್ಲಿ ಚಿಕ್ಕದಾಗಿ ಒಂದಿದೆ, ಅದರಲ್ಲಿ ಸುತ್ಬೋದು. ಬಟ್ ನನಗೆ ಅದರಲ್ಲಿ ಸುತ್ತೋಕ್ಕೆ ಬರಲ್ಲ. ಇದರಲ್ಲಿ ಅದೇನು ಅಂದರೆ ಕಾಲಲ್ಲಿ ತುಳಿಯೋವಾಗ ಮಾತ್ರ ಸುತ್ತಕ್ಕಾಗುತ್ತೆ. ನಾನು ಮೋಟ್ರ್ ಫಿಕ್ಸ್ ಮಾಡ್ಕೊಂಡಿರೋದ್ರಿಂದ ಸುತ್ತಕ್ಕೆ ಬರೋದಿಲ್ಲ. ಅದರಿಂದ ನಾನು ಮಿಷಿನ್ನಲ್ಲೇ ಸುತ್ಕೊಳ್ಳೋಕ್ಕೆ ಬರಲ್ಲ. ಈ ರೀತಿ ವೀಲಲ್ಲಿ ಸುತ್ತುತ್ತೀನಿ. ನೆಕ್ಸ್ಟ್ ನಾನು ದಾರನ ಯಾವ ರೀತಿ ಸೂಜಿಗೆ ಏರಿಸೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಒನ್ ನೋಡಿರಲ್ಲ, ಅದು ಅಲ್ಲಿ 3 ಹೋಲ್ ಇರುತ್ತೆ. ಫಸ್ಟ್ ಹೋಲ್ಗೆ ಹಾಕ್ಕೋಬೇಕು. ಈಗ ನೆಕ್ಸ್ಟು ಟೆನ್ಷನ್ ಥ್ರೆಡ್ ಯೂನಿಟ್ ಅಂತ ಇದೆ, ಅದಕ್ಕೆ ನೀಟಾಗಿ ಮಧ್ಯಕ್ಕೆ ನೋಡಿಬಿಟ್ಟು ನಾವು ಹಾಕ್ಕೋಬೇಕು. ಹಾಗೆ ಇವಾಗ ನೋಡ್ತಾ ಇದ್ದೀರಲ್ಲ, ಅದು ಮೇಲೆ ಕೆಳಗಡೆ ಹಿಂಗೆ ಆಡ್ತಾ ಇರುತ್ತೆ ಥ್ರೆಡ್ ಯೂನಿಟ್ಟು, ಅದಕ್ಕೊಂದು ಹಾಕ್ಕೋಬೇಕು. ನೆಕ್ಸ್ಟು ಫೇಸ್ ಥ್ರೆಡ್ ಯೂನಿಟ್ ಅಂತ ಒಂದಿದೆ, ಅದಕ್ಕೂ ನಾವು ದಾರನ ಹಾಕ್ಕೊಂಡು ನೆಕ್ಸ್ಟು ನಾವು ನೀಟಾಗಿ ಸೂಜಿಗೆ ಏರಿಸ್ಕೋಬೇಕು. ನೆಕ್ಸ್ಟು ಬಾಬಿನ್ಗೆ ಸುತ್ತಿರೋದು ಇರುತ್ತಲ್ಲ ದಾರ, ಅದನ್ನು ತೊಗೊಂಡು ಕೇಸ್ ಒಳಗಡೆ ಕುಂಡಿಸ್ಬೇಕು. ನೀಟಾಗಿ ಕುಂಡಿಸ್ಬಿಟ್ಟು ಅಲ್ಲಿ ಹೋಲ್ ಇರುತ್ತೆ, ಅಲ್ಲಿ ಹಾಸಿ ದಾರ ತೊಗೊಂಡು ನೀಟಾಗಿ ಸೈಡ್ಗೆ ತಕ್ಕೊಂಡು ನಾವು ಕೆಳಗಡೆಯಿಂದ ಥ್ರೆಡ್ಡು ಮತ್ತು ಬಾಬಿನ್ನ ಫಿಕ್ಸ್ ಮಾಡ್ಕೋಬೇಕು. ಕೇಸ್ ಒಳಗಡೆ ಬಾಬಿನ್ ಹಾಕಿ ಕೆಳಗಡೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಯಾವ ರೀತಿ ಕೇಸ್ಗೆ ಬಾಬಿನ್ ಹಾಕಿ ಕೆಳಗಡೆ ಯಾವ ರೀತಿ ನಾವು ಅದನ್ನು ಫಿಕ್ಸ್ ಮಾಡಬೇಕು ಅನ್ನೋದನ್ನ ಇನ್ನೊಂದು ವೀಡಿಯೋ ಮಾಡಿ ತೋರಿಸ್ತೀನಿ. ನಾವು ಅಲ್ಲಿ ಟಕ್ ಅಂತ ಸೌಂಡ್ ಬರಬೇಕು, ಆ ರೀತಿ ನಾವು ನೀಟಾಗಿ ಫಿಕ್ಸ್ ಮಾಡಬೇಕು. ಕೇಸ್ನ ಬಾಬಿನ್ನು ಫಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟು ನಾವು ಮೇಲೆ ಮಿಷಿನ್ನ ರನ್ ಮಾಡಿದರೆ ಕೆಳಗಡೆದು ದಾರ ನಮಗೆ ಭಾಗಕ್ಕೆ ಬರುತ್ತೆ. ಆಗ 2 ದಾರನ ಹಿಂಬದಿಗೆ ಬಿಟ್ಕೋಬೇಕು. ಹಿಂಬದಿಗೆ ಬಿಟ್ಕೊಂಡು ಈಗ ನಾನು ಪೇಪರ್ ತೊಗೊಂಡು ಪೇಪರ್ ಮೇಲೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನೀಟಾಗಿ ಸ್ಟಿಚ್ ಬರ್ತಾ ಇದೆ. ನೀಟಾಗಿ ಸ್ಟ್ರೈಟಾಗಿ ನಾವು ಸ್ಟಿಚ್ ಹಾಕೋದು ಹೇಗೆ ಅಂತ ನಾವು ಈ ಥರ ಪೇಪರ್ ಇಟ್ಬಿಟ್ಟು ಮೊದಲು ಟ್ರೈ ಮಾಡಬೇಕು. ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಬರುತ್ತೆ. ಈಗ ರಫ್ ಹೊಡಿತಾ ಇದ್ದೀನಿ ನೋಡಿ, ಅಲ್ಲಿ ವೀಲ್ ಪಕ್ಕ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ ನೋಡಿ, ಅದನ್ನು ಟೈಟಾಗಿ ಹಿಂಗೆ ಕೆಳಗಡೆ ಪ್ರೆಸ್ ಮಾಡಿರೋದು ರಫ್ ಬಂದಿರುತ್ತೆ. ನಾವು ಯಾವುದೇ ಆಗಲಿ ಬಟ್ಟೆನ ಸ್ಟಿಚ್ ಮಾಡೋ ಫಸ್ಟು ನಾವು ರಫ್ ಹೊಡಿಬೇಕು. ಫಸ್ಟ್ ಹೊಲಿಗೆ ಸ್ಟಾರ್ಟ್ ಮಾಡ್ತಲೇ ರಫ್ ಹೊಡಿಬೇಕು. ಹಾಗೆ ಹೊಲಿಗೆನ ಎಂಡ್ ಮಾಡೋವಾಗ ಒಂದ್ಸರಿ ರಫ್ ಹೊಡಿಬೇಕು. ರಫ್ ಹೊಡಿದ್ರೆ ಬೇಗ ಬಿಚ್ಕೊಳ್ಳೋದಿಲ್ಲ, ಹೊಲಿಗೆ ಟೈಟಾಗಿರುತ್ತೆ. ನೋಡಿ ಎಷ್ಟು ನೀಟಾಗಿ ಹೊಲಿಗೆ ಬಂದಿದೆ ಅಂತ ಸ್ಟಿಚಸ್. ನಿಮಗೆ ನೋಡ್ತಾ ಇರ್ಬೋದು, ನಿಮಗೂ ಕಾಣ್ತಾ ಇದೆ. ನೀಟಾಗಿ ಸ್ಟಿಚಸ್ ಬಂದು